ರಾತ್ರಿ ಮಳೆ ಭೀಕರವಾಗಿ ಸುರಿಯುತ್ತಿತ್ತು. ರಸ್ತೆಗಳಲ್ಲಿ ಯಾರೂ ಇರಲಿಲ್ಲ. ಸ್ಟ್ರೀಟ್ ಲೈಟ್ಗಳು ಮಳೆಯಲ್ಲಿ ಮಸುಕಾಗಿ ಕಾಣುತ್ತಿದ್ದವು. ರಘು ಒಬ್ಬ ಊಬರ್ ಚಾಲಕ. ಆ ದಿನ ಅವನು ಮನೆಗೆ ಹೋಗೋಣ ಅಂತ ಯೋಚಿಸುತ್ತಿದ್ದಾಗಲೇ ಒಂದು ಕೊನೆಯ ರೈಡ್ ಬಂತು. ಲೊಕೇಶನ್ ನೋಡಿದಾಗ ಸ್ವಲ್ಪ ಗಾಬರಿಯಾದ. ನಗರದಿಂದ ತುಂಬ ದೂರದ ನಿರ್ಜನ ಪ್ರದೇಶವಾಗಿತ್ತು. ಕೊನೆಯ ಟ್ರಿಪ್ ಅಲ್ವಾ ಎಂದು ಧೈರ್ಯ ಮಾಡಿ ಹೊರಟ. ರಘು ಪಿಕಪ್ ಲೊಕೇಶನ್ಗೆ ತಲುಪಿದಾಗ ರಸ್ತೆ ಪಕ್ಕದಲ್ಲಿ ಒಂದು ಹಳೆಯ ಬಸ್ ಸ್ಟಾಪ್ ಇತ್ತು. ಮಳೆಯ ನಡುವೆ ಒಬ್ಬ ವ್ಯಕ್ತಿ ಕಪ್ಪು ರೈನ್ಕೋಟ್ ಧರಿಸಿದ್ದ. ಮುಖ ಸ್ಪಷ್ಟವಾಗಿ ಕಾಣುತ್ತಿರಲಿಲ್ಲ. ಕಾರು ಬಾಗಿಲು ತೆರೆದ ಕೂಡಲೇ ಆ ವ್ಯಕ್ತಿ ಒಂದೂ ಮಾತನಾಡದೆ ಒಳಗಡೆ ಬಂದು ಕೂತ. ಆದರೆ ಮುಂದಿನ ಸೀಟ್ ಖಾಲಿ ಇದ್ದರೂ ಅವನು ಮಧ್ಯದ ಸೀಟ್ನಲ್ಲಿ ಕುಳಿತ. ರಘುವಿಗೆ ಅವನ ವರ್ತನೆ ವಿಚಿತ್ರ ಎನಿಸಿತು. ಸರ್, OTP ಪ್ಲೀಸ್ ಎಂದು ನಿಧಾನವಾಗಿ ಕೇಳಿದ. ಆ ವ್ಯಕ್ತಿ ಫೋನ್ ತೋರಿಸಿದ. ಮಾತೇ ಆಡಲಿಲ್ಲ. ಅವರಿಬ್ಬರ ನಡುವೆ ಅಸಹಜ ಮೌನ ಹಾಗೆ ಇತ್ತು. ಕಾರು ಮುಂದೆ ಸಾಗುತ್ತಿತ್ತು. ಮಳೆಯ ಶಬ್ದ ಮಾತ್ರ ಜಿಟಿ ಜಿಟಿ ಹಾಗೆ ಇತ್ತು. ಸ್ವಲ್ಪ ಸಮಯದ ನಂತರ ರಘು ರಿಯರ್ ವ್ಯೂ ಮಿರರ್ನಲ್ಲಿ ನೋಡಿದ. ಆ ವ್ಯಕ್ತಿ ಅವನನ್ನೇ ದಿಟ್ಟಿಸಿ ನೋಡುತ್ತಿದ್ದ. ಒಮ್ಮೆ ನೋಡಿದ, ಮತ್ತೊಮ್ಮೆ ನೋಡಿದ. ಅವನ ಕಣ್ಣುಗಳಲ್ಲಿ ವಿಚಿತ್ರ ಕೋಪ ಅಥವಾ ನೋವು ಅಥವಾ ಇನ್ನೇನೋ ವಿಚಿತ್ರವಾದ ಭಾವ ಇತ್ತು. ಸರ್, AC ಓಕೆನಾ ಎಂದು ಕೇಳಿದ. ಯಾವ ಉತ್ತರನೂ ಇಲ್ಲ. ಕೆಲವು ಕ್ಷಣಗಳ ನಂತರ ಅವನು ನಿಧಾನವಾಗಿ ಹೇಳಿದ, ಸೀದಾ ಹೋಗು, ಮಾತಾಡಬೇಡ. ಅವನ ಮಾತನ್ನು ಕೇಳಿದ ರಘುವಿನ ಹೃದಯ ಬಡಿದಾಡಲು ಶುರುವಾಯಿತು. ಆ ಪಯಣದ ಮಧ್ಯೆ ಒಂದು ಸಂಪೂರ್ಣ ನಿರ್ಜನ ರಸ್ತೆ ಇತ್ತು. ಇಲ್ಲಿ ಮನೆಗಳೇ ಇರಲಿಲ್ಲ. ಆ ವ್ಯಕ್ತಿ ಗಟ್ಟಿಯಾಗಿ ಕಾರ್ ನಿಲ್ಲಿಸು ಎಂದು ಹೇಳಿದ. ಸಾರ್, ಇಲ್ಲಿ ಏನೂ ಇಲ್ಲ. ನಿಲ್ಲಿಸು ಎಂದಾಗ ರಘು ಕಾರ್ ನಿಲ್ಲಿಸಿದ. ಅವನು ಬಾಗಿಲು ತೆರೆದು ಇಳಿದ. ಮಳೆಯಲ್ಲೇ ನಡೆಯುತ್ತಾ ಹೋಗತೊಡಗಿದ. ರಘು ಕೇಳಿದ, ಸಾರ್, ಟ್ರಿಪ್ ಎಂಡ್ ಮಾಡ್ಬೋದಾ ಎಂದು. ಆ ವ್ಯಕ್ತಿ ಹಿಂದಿರುಗಿ ನೋಡಿದಾಗ ಆ ನೋಟ ರಘುವಿನ ಜೀವನದಲ್ಲೇ ಮರೆಯಲು ಸಾಧ್ಯವೇ ಇಲ್ಲದಷ್ಟು ವಿಚಿತ್ರವಾಗಿತ್ತು. ಮತ್ತೆ ಅವನು ಮಳೆಯೊಳಗೆ ಕಾಣೆಯಾಗಿಬಿಟ್ಟ. ಕೆಲವು ದಿನಗಳ ನಂತರ ಆ ಘಟನೆ ರಘುವಿನ ಮನಸ್ಸಿನಲ್ಲಿ ಅಂಟಿಕೊಂಡೇ ಇತ್ತು. 3 ದಿನಗಳ ನಂತರ ಅವನು ಟೀ ಅಂಗಡಿಯಲ್ಲಿ ನ್ಯೂಸ್ ನೋಡುತ್ತಿದ್ದಾಗ ನಗರದ ಹೊರವಲಯದಲ್ಲಿ ಯುವಕ ನಾಪತ್ತೆ ಎಂದು ಫೋಟೋ ನೋಡಿದ ಕ್ಷಣ ರಘುವಿನ ಕೈಯಲ್ಲಿದ್ದ ಗ್ಲಾಸ್ ಕೆಳಗೆ ಬಿತ್ತು. ಅದೇ ಮುಖ, ಅದೇ ಕಣ್ಣುಗಳು. ನ್ಯೂಸ್ನಲ್ಲಿ ಹೇಳುತ್ತಿದ್ದ ವ್ಯಕ್ತಿ ಆತನೇ ಆಗಿದ್ದ. ಅವರು ಕೊನೆಯಾಗಿ ಕಂಡದ್ದು ಒಂದು ವಿಚಿತ್ರ ರಸ್ತೆಯಲ್ಲಿ. ಅದೇ ಲೊಕೇಶನ್, ಅದೇ ಟ್ರಿಪ್. ರಘು ಗಾಬರಿಯಿಂದ ತಕ್ಷಣ ಊಬರ್ ಆ್ಯಪ್ ತೆರೆದು ಆ ಟ್ರಿಪ್ ನೋಡಿದಾಗ ಆ ರೈಡ್ನ ಹಿಸ್ಟ್ರಿನೇ ಇರಲಿಲ್ಲ. ಅವನು ಬೆಚ್ಚಿ ಬಿದ್ದ. ಅದೇ ಸಮಯದಲ್ಲಿ ಅವನ ಫೋನ್ಗೆ ಒಂದು ಹೊಸ ರೈಡ್ ನೋಟಿಫಿಕೇಷನ್ ರಿಕ್ವೆಸ್ಟ್ ಬಂತು. ಲೊಕೇಶನ್ ನೋಡಿದ. ಅದೇ ಬಸ್ ಸ್ಟಾಪ್, ಅದೇ ನಿರ್ಜನ ಪ್ರದೇಶ. ಮಳೆ ಮತ್ತೆ ಶುರುವಾಯಿತು. ರಿಯರ್ ವ್ಯೂ ಮಿರರ್ನಲ್ಲಿ ನೋಡಿದ. ಹಿಂದಿನ ಸೀಟ್ ಖಾಲಿ ಇದ್ದರೂ ಯಾರೋ ಕೂತಿರುವಂತೆ ಅವನಿಗೆ ಭಾಸವಾಗುತ್ತಿತ್ತು. ಈ ಘಟನೆಯಲ್ಲಿ ಭಾಗಿಯಾಗಿದ್ದ ರಘುವಿಗೆ ವಿಚಿತ್ರವೆನಿಸಿತು ಮತ್ತು ಕುತೂಹಲ ಹೆಚ್ಚಾಯಿತು. ಆ ವ್ಯಕ್ತಿ ಯಾರಾಗಿರಬಹುದು? ನಾಪತ್ತೆಯಾದವನು ಇವನೇನಾ ಅಥವಾ ಇನ್ನೇನಿದೆ
ಎಂಬ ಕಲ್ಪನೆಯಲ್ಲೇ ರೈಡ್ ಸ್ಟಾರ್ಟ್ ಮಾಡಿದ. ಇಂಥ ಭಯಾನಕ ಮತ್ತು ರೋಚಕ ಕಥೆಗಳನ್ನು ಕೇಳಲು ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಮ್ಮ ಕಾಲಕಥಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.